ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸೂಫಿ ಸಂತ ಸೈಯದ್ ಪಾಷಾ ಸಾಹೇಬ್ ಭಾವೈಕ್ಯ ಹಾಗೂ ವಿಶ್ವಶಾಂತಿ ಪ್ರವಚನಕಾರರು ಹೈದರಾಬಾದ್ ತೆಲಂಗಾಣ ಇವರು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم وما أرسلناك إلا رحمة للعالمين ब्रह्मकृत शिवसहस्रनाम सुमृत्युंजय सूक्ष्म तनुजगद्व्यापी जगद्गुरु ओम अहमदाय च नमः ओम मोहम्मदाय च नमः असतो मसद्गमय तमसो ज्योतिर्गमय मृत्युर्माम् अमृत्यं गमयम् ಅಲ್ಲದ್ದು ನುಡಿವನಲ್ಲ ಶರಣ ನುಡಿದಿದ್ದು ಬಿಡುವನಲ್ಲ ಶರಣ ಅದಕ್ಕೆ ಕಂಟಕಂಗಳು ಬಂದರು ಬಳಲು ನಲ್ಲ ಶರಣ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ ನಮಃ. ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರರು ಶ್ರೀ ಬಸವಗೋಪಾಲ ನೀಲಮಾಣಿಕೆ ಮಠ ಸುಕ್ಷೇತ್ರ ಬಂಡಿಗಣಿ ಮಠ ಇವರ ನೇತೃತ್ವದಲ್ಲಿ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾ ಸಂಗಮದ ಈ ಸತ್ಸಂಗದ ಸುಂದರವಾದ ವೇದಿಕೆಯ ಮೇಲೆ ಈ ಮಹಾಸಂಗಮದ ಅಧ್ಯಕ್ಷರಾದಂಥ
ಗುರು ದೈವ ತಾಯಿ ತಂದೆ ಹಿರಿಯ ಕಿರಿಯಂದನದೆ ಅರಿಯದೆ ಕರ್ಮದಲ್ಲಿ ವರ್ಗುವುದು ಲೋಕ ದೇವಲೋಕಕ್ಕೆ ಹೋಗಿ ನಾವು ಬರುವನು ಕಲಿ ನೀವು ನಿಕ್ಷೇಪದಲ್ಲಿ ತೀವಿಕೊಂಡಿರುವುದು ಬಂದೇವು ನಾವು ಆನಂದ ಸಂವತ್ಸರಕ್ಕೆ ಅಂದಿಗೆ 700 ಮುಂದೆ 70. ಬಹುತೇಕ ನನ್ನ ಹಿಂದೆ ವಾರಂಟ್ ತೊಗೊಂಡು ನಿಂತಾರ. ಯಾಕಂತಂದ್ರೆ ಇದು ಅರ್ಜೆಂಟ್ ಕಾಲಮಾನ ಇರೋದು, ಅರ್ಜೆಂಟ್ ಕಾಲಮಾನ. ಹಿಂದಕ್ಕೆ ನಮ್ಮ ಅಕ್ಕ ತಂಗಿದರು 9 ತಿಂಗಳು ಹೆಚ್ಚಿಗಾಗಿ 10 ತಿಂಗಳಾದ್ರೂ ಯಾವುದು ಚಿಂತೆ ಇರ್ತಿದ್ದಿಲ್ಲ. ಈ ವಿನಾಶಕಾಲಿ ವಿಪರೀತ ಬುದ್ಧಿ ಇವತ್ತಿನ ಕಾಲಮಾನದಾಗ ಹೇಳ್ತಾರ, ನಮ್ಮ ಸೊಸೆ ಬಹಳ ಅಶಕ್ತ ಅದಳ್ರಿ ಡಾಕ್ಟರ್ ಸಾಹೇಬ್ರ, ನಮಗೇನದ ಅವಸರದಾಗಿದ್ದೇವನು, ಅರ್ಜೆಂಟವಾಗಿ ನಮ್ಮ ಸೊಸೆಯನ್ನು ಆಪರೇಷನ್ ಮಾಡಿ ಅರ್ಜೆಂಟವಾಗಿ ನಮ್ಮ ಮೊಮ್ಮಗನ ಮುಖ ತೋರಿಸ್ರಿ ಅಂತ ಹೇಳ್ತಾರೆ. ಅರ್ಜೆಂಟ್ ಹುಟ್ಟೋದೂ ಅರ್ಜೆಂಟ್ ಆಗ್ಯದ, ಹೋಗೋದೂ ಅರ್ಜೆಂಟ್ ಆಗ್ಯದ್ರಿ ಇವತ್ತಿನ ಕಾಲಮಾನದಾಗ. ಅದು ಹೆಂಗಂತ ಹೇಳಿದ್ರೆ ಅಲ್ರಿ ನಮ್ಮ ಹಳೆ ಇದ್ದಲ್ಲ ಎಲ್ಲಿ ಹೋದ, ಅರ್ಜೆಂಟ್ ಹೋಗಿಬಿಟ್ಟ, ಅರ್ಜೆಂಟ್ ಗಾಡಿ ಯಾವಾಗ ಅರ್ಜೆಂಟ್ ಅದ, ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ಟವ. ಹುಟ್ಟೋದೂ ಅರ್ಜೆಂಟ, ಸಾಯೋದೂ ಅರ್ಜೆಂಟ. ಇದು ಅರ್ಜೆಂಟ್ ಅನ್ನುವಂಥದ್ದು ಒಂದು ದೆವ್ವ ನಮ್ಮ ಹಿಂದೇನು ಬೆನ್ನು ಹತ್ತದ. ಅದು ಪ್ರತಿಯೊಂದು ಜಾಗದಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಅವಸರದಲ್ಲಿ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ್. ನಿಮಗೆ ಗೊತ್ತದ, ನಮ್ಮ ಕರ್ನಾಟಕ KSRTC ಬಸ್ ಇರ್ತಾವಲ್ಲ, ಆ ಡ್ರೈವರ್ ಹಿಂದೆ ಬರ್ದಿತ್ತಾರ, ಅಪಘಾತಕ್ಕೆ ಅವಸರವೇ ಕಾರಣ, ಅಪಘಾತಕ್ಕೆ ಅವಸರವೇ ಕಾರಣ. ಅದಕ್ಕೆ ಇದು ಅವಸರದ ಮಾಡುವಂಥ ಸಭೆಯಲ್ಲ, ಇಲ್ಲಿ ಅವಸರ ಮಾಡುವಂಥದ್ದು ಸತ್ಸಂಗವಲ್ಲ. ಇಲ್ಲಿ ಏನಂತ ಗೊತ್ತಾ, ನಮ್ಮ ಅಮೂಲ್ಯವಾದಂಥ ಸಮಯವನ್ನು ನಾವು ದಾನ ಮಾಡಿದರೆ ನಮಗೆ ಸಮಯದಾನ ಸಿಗ್ತದ ಅಂತ. ಅನ್ನದಾನ ಮಾಡರಿ, ವಸ್ತ್ರದಾನ ಮಾಡರಿ, ರಕ್ತದಾನ ಮಾಡರಿ, ಎಲ್ಲ ದಾನ ಶ್ರೇಷ್ಠದವ. ಆದ್ರೆ ಎಲ್ಲ ಮಾಡ್ಲಿಕ್ಕೆ ನಾವು ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ಜನಸೇವಾ ಮಾಡಲಿಕ್ಕೆ ನಾವು ಎಲ್ಲಿವರೆಗೆ ಸಮಯ ಕೊಡೋದಿಲ್ಲ, ನಮ್ಮ ಒಳಗೆ ಸಮಾಧಾನ ಬರುವುದಿಲ್ಲ, ಸಮಾಧಾನ ಬರುವುದಿಲ್ಲ. ನನ್ನ ಆತ್ಮೀಕ ಸಹೋದರಾದಂಥ ದಾನೇಶ್ವರ ರತ್ನ ಚಕ್ರವರ್ತಿ ದಾನೇಶ್ವರರು, ಇನ್ನೊಂದು ಸಲ ಅವರಿಗೆ ನಮಸ್ಕಾರ ಮಾಡಿ ಯಾಕೆ ಮಾಡ್ತೇನೆ ಗೊತ್ತಾ, 35 ವರ್ಷದಿಂದ ನಾನು ಈ ಮಠಕ್ಕೆ ಬಂದಿದ್ದ. ಆದರೆ ಈ ಮಠ ಈಗಿನ ಮಠ ಅಲ್ಲ, ಅದು ಹಳಿ ಮಠದ ಮಾತು ಹೇಳ್ಕತ್ತೀನಿ, ಹಳಿ ಹೋಗಿ ಹೊಸದಾಗದೆ. ನಾನು ಅವ್ರಿಗೆ ಭೇಟಿಗೆ ಬಂದಾಗ ಸ್ವಾಮೀಜಿಯವರು, ನನ್ನ ಆತ್ಮೀಕ ಸಹೋದರರು, ಸಮಸ್ತ ಜನಪ್ರಿಯರು, ಈ ಭಾಗದ ಚಕ್ರವರ್ತಿ ರಾಜ ಅವರು ದಾನೇಶ್ವರರು ಮಠಕ್ಕೆ ಬಂದಾಗ ನನ್ನನ್ನು ಸ್ವಾಗತಿಸಿ ಒಂದು ರಾತ್ರಿ ಅವರಲ್ಲಿ ಉಳ್ಕೊಂಡೆ. ನಾನು 35 ವರ್ಷ ಹಿಂದಿನ ಮಾತು ಹೇಳಕತ್ತೇನೆ, ಈಗನೆಲ್ಲ ಕೂದಲು ಬೆಳಗಾಗ್ಯಾವ. ನಾನು ಆವಾಗ ನಾನು ಮುಖ ಮಾಡಿ ವಸ್ತಿ ಮಾಡಿದ ಒಳಕ ಬೆಳಿಗ್ಗೆ ನನ್ನನ್ನು ಸನ್ಮಾನವನ್ನು ಸತ್ಕಾರವನ್ನು ಮಾಡಿ ತನ್ನ ಕಾರಿನಲ್ಲಿ ಒಯ್ದು ಎಲ್ಲಿ ಬಿಟ್ಟರು ಅಂತಂದ್ರೆ ಈ ನಮ್ಮ ಹಜರತ್ ಜಾಫರ್ ಸಾದಿಕ್ ರಹಮತುಲ್ಲಾ ಅಲೈಹಿ ಸೌದಿ ದರ್ಗಾದಲ್ಲಿ ಒಯ್ದು ಬಿಟ್ರು ನಮ್ಗೆ. ನಾನು ಕೇಳ್ದ, ಮುತ್ಯಾವ್ರ, ನಾನು ನಿಮ್ಮ ಮಠಕ್ಕೆ ನಿಮಗೆ ಭೇಟಿಗೆ ನಾನು ಬಂದಿದ್ದ, ನೀವು ನನಗೆ ತಂದು ಈ ಜಾಫರ್ ಸಾದಿಕ್ ಅವ್ರ ದರ್ಗಾಕ್ಕೆ ಆಗಿಬಿಟ್ರಿ ಅಂತ ಕೇಳಿದಾಗ, ಅಲ್ರಿ ನೀವು ದರ್ಗಾದಿಂದ ಬಂದಿದ್ರಿ, ಅದಕ್ಕೆ ದರ್ಗಾದಾಗೆ ಬಿಡ್ಲಿಕ್ಕತ್ತೀನಿ ಅಂತಂದ್ರೆ ನಾನು. ಇದು ಎಂಥ ಆತ್ಮೀಯ ಸಂಬಂಧ ಇದು. ಆಮೇಲೆ ನಮ್ಮ ಮಠದಾಗ ನಾವು ಕುಂತಾಗ ಚರ್ಚೆ ಮಾಡುವಾಗ ದಾಸೋರತ್ನ ಚಕ್ರವರ್ತಿ ದಾನೇಶ್ವರ ಏನಂದರು, ಸಾಹೇಬ್ರ, ಶಿವರಾತ್ರಿ ರಾತ್ರಿ ಅಂದ್ರೆ ಮುಸಲ್ಮಾನರು ಜಾಗಣಿಕೆ ರಾತ್ ಅಂತಾರೆ. ಆ ಜಾಗರಣೆ ರಾತ್ರಿ ಒಳಗೆ ಅವ್ರು ಹೇಳಿದ್ದು ಮಾತು, ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಸ್ವಪ್ನದೊಳಗೆ ಬಂದು ಹೇಳ್ತಾರ, ಓ ಚಕ್ರವರ್ತಿ ಮಹಾಪುರುಷ, ನೀವು ಮುಸಲ್ಮಾನರಾಗಲಿ, ಹಿಂದೂಗಳಾಗಲಿ, ಮಸೂತಿ ಆಗಲಿ, ಮಂದಿರವಾಗಲಿ, ಎರಡನ್ನೂ ಸಮಾನವಾಗಿ ತಗೊಂಡು ನಡ್ರಿ, ಮುಂದಿನ ಕೆಲಸ ಅಲ್ಲ ಮಾಡ್ಕೋತಾನ ಅಂತ ಅವ್ರಿಗೆ ಹೇಳಿದ್ದು ಮಾತು ನನ್ನನ್ನು ಹೇಳಿದರು. ಇದು ಸಾಮಾನ್ಯ ವಿಷಯ ಅಲ್ಲ. ಕೊನೆಗೆ ಸಮಯ ತಗೊಳ್ಳಾರ್ದನ ಒಂದು ನಿಮ್ಮ ದೃಷ್ಟಾಂತವನ್ನು ಕೊಟ್ಟು ನಾನು ನನ್ನ ಜಾಗ ತಗೊಳ್ತೀನಿ. ಒಂದು ದೃಷ್ಟಾಂತದ, ಎಲ್ಲಿಯಾದರೂ ಬೆಂಕಿ ಹತ್ತಿದ್ರೆ
ಎಲ್ಲಿಯಾದರೂ ಎದಕ್ಕೂ ಆಗಲಿ ಬೆಂಕಿ ಹತ್ತಿದ್ರೆ ಮನುಷ್ಯನ ಬುದ್ಧಿ ಏನಂತದ, ಆ ಅಗ್ನಿಶಾಮಕರನ್ನು ಕರೆಸ್ಕೋಬೇಕು, ಆ ಬೆಂಕಿ ಆರಿಸ್ಬೇಕು ಅಂತ ನಮ್ಮ ಬುದ್ಧಿ ಹೇಳ್ತದೆ. ಎಲ್ಲಿಯಾದರೂ ಜಗಳ ಆಗಿದ್ರೆ, ಗಲಾಟೆ ಆಗಿದ್ರೆ ನಾವು ಯಾರನ್ನು ಕರೆಸ್ಬೇಕಂತ ವಿಚಾರ ಮಾಡಿದಾಗ ನಮ್ಮ ಬುದ್ಧಿ ಏನು ಹೇಳ್ತದ, ಆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಕರೆಸಬೇಕು. ಮತ್ತು ಈ ಸಂಸಾರದೊಳಗೆ ರೋಗಗಳು ಹೆಚ್ಚಾದಾಗ, ಸಂಸಾರದಲ್ಲಿ ರೋಗಗಳು ಹೆಚ್ಚಾದಾಗ ಯಾರಿಗೆ ಕರೆಸ್ಬೇಕಂತಂದ್ರೆ ಡಾಕ್ಟರ್ ಮಂದಿಗೆ ಅಥವಾ ವೈದ್ಯಕರನ್ನು ನಾವು ಕರೆಸ್ಕೋಬೇಕಂತ ನಮ್ಮ ಬುದ್ಧಿ ಹೇಳ್ತದೆ. ಆದ್ರೆ ನಮ್ಮ ಈ ಧಾರ್ಮಿಕ ದೇಶ ಭಾರತದೊಳಗೆ ಧರ್ಮದಲ್ಲಿ ಅಧರ್ಮ ಬಂದು ಧರ್ಮಕ್ಕೆ ನಶಿಸುವಾಗ ಮತ್ತು ಪಾಪವನ್ನು ಹೆಚ್ಚಾದಾಗ, ಆ ಪಾಪ ಹೆಚ್ಚಾದಾಗ ಏನಾಗ್ತದೆ ಗೊತ್ತಾ, ನಮ್ಮ ಭೂಮಿಯಲ್ಲಿ ಹೇಳ್ತಾರೆ ಕನ್ನಡದಲ್ಲಿ 12,000 ವಚನಗಳಲ್ಲಿ 660 ಅಂದರೆ 63 ಪುರಾತನರು, 770 ಅಮರಗಣಗಳು, 12,000 ಜಂಗಮರು ಇವತ್ತಿನ ಈ ಕಾಲಮಾನ ಹೇಳಿಕೊಟ್ಟಿದ್ದಾರೆ. ಮುಂದಿನ ದಿನಮಾನ ಬಹು ಕೆಟ್ಟು ಬರ್ತಾವೆ ಕೇಳಿರಣ್ಣ, ಎಂದೆಂದು ಅನಬೇಡಿ ಬಂದಾವ ದಿನಮಾನ ನೋಡಿರಣ್ಣ, ಸಂದಾವ ದಿನಗಳ ಶರಣರು ಬರ್ತಾರು ಕೇಳಿರಣ್ಣ, ಭೂಮಿ ಮೇಲಿನ ಗಿಡಗಳೆಲ್ಲ ಮುರಿದಾವ ನೋಡಿರಣ್ಣ, ಛತ್ರಿಯ ನೆರಳಲ್ಲಿ ಎತ್ತೆಮ್ಮಿ ಮಾರೋದು ಕೇಳಿರಣ್ಣ, ಒಳ್ಳೆ ಪುರುಷನ ನೋಡಿ ಒಗತಾನೆ ಬಿಟ್ಟಾರು ನೋಡಿರಣ್ಣ, ಗೆಳತಿಯ ನೆಂಬಿ ಹೆಂಡತಿನ ಬಿಟ್ಟಾರು ಕೇಳಿರಣ್ಣ, ಗುರುಜನ ಕಂಡು ಅಣಕಿಸಿ ನಕ್ಕಾರು ನೋಡಿರಣ್ಣ, ಗುರು ಜನಗಳನ್ನು ಕಂಡು ಅಣಕಿಸಿ ನಕ್ಕಾರು ನೋಡಿರಣ್ಣ, ಛತ್ರಿಯ ನೆರಳಲ್ಲಿ ಎತ್ತಮಿ ಮಾರುವುದು ನೋಡಿರಣ್ಣ. ಇಂಥ 12,000 ವಚನಗಳಲ್ಲಿ ಹೇಳಿಕೊಟ್ಟಿದ್ದಾರಲ್ಲ. ಅವಾಗ ಹೇಳ್ತಾರೆ ಒಂದು ಕಡೆ ಶರಣರು, ಯಾವತ್ತೂ ಈ ಭೂಮಿ ಮೇಲೆ ಈ ರೀತಿ ಏನದ ಅಶಾಂತಿ ಹೆಚ್ಚಾದಾಗ ಅವಾಗ ಏನದ ಅವತಾರಿಕ ಪುರುಷರು ಮಹಾತ್ಮರು ಶರಣರು ಬಂದ್ರಲ್ಲ. ಇವತ್ತಿನ ಈ ಕ್ಷಣದಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಕೊಳ್ರಿ, ಈ ಸಭಾ ಮನೋರಂಜನೆ ಕಾರ್ಯಕ್ರಮ ಅಲ್ಲಿದು. ಈ ಸಭಾ, ಇವತ್ತಿನ ಸಭಾ ಮನೋರಂಜನಾ ಕಾರ್ಯಕ್ರಮ ಅಲ್ಲ, ಮನಸ್ಸಿಗೆ ಪರಿವರ್ತನೆ ಮಾಡುವಂಥದ್ದು ಇದು ಸಭೆ, ಇದು ಸತ್ಸಂಗ ಸಭೆ. ಮನಸ್ಸಿಗೆ ಪರಿವರ್ತನೆ ಮಾಡುವಂಥದ್ದು. ನಾನು ಧಾರಾಳವಾಗಿ ಹೇಳುತ್ತೇನೆ, ಸತ್ಯವಾಗಿ ಹೇಳುತ್ತೇನೆ, ಇದ್ದಿದ್ದಂಗೆ ಹೇಳ್ತೀನಿ ನಿಮಗೆ. ಇವತ್ತಿನ ಕಾಲಮಾನದಾಗ 18 ಜಾತಿಯವರು ಕಡ್ದಾಡು ಸಾಯ್ಲಿಕ್ಕತ್ತಾರ, ಕುದುರೆಯ ಖುರ ಮುಳುಗ ರಕ್ತವ ಹರಲಿಕ್ಕತ್ತದ. ಯಾರಲ್ಲಿ ಕೂಡ ನಿಜವಾದ ಮನುಷ್ಯನಿಗೆ ಮನುಷ್ಯ ಬೇಕಾದಂಥ ಪ್ರೀತಿ ನಮ್ಮಲ್ಲಿ ಉಳ್ಕೊಂಡಿಲ್ಲ. ಅದಕ್ಕೆ ಸಿದ್ದಯ್ಯ ಪೌರಾಣಿಕರು ಹೇಳಿದರು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ನೀನು ಮನಸ್ಸು ಬಂದಂಗಾಗು, ಮೊದಲು ಮಾನವನಾಗು ಅಂತೇನು ಹೇಳಿಕೊಟ್ಟಾರಲ್ಲ. ಇದು ವಿಚಾರ ಮಾಡುವಂಥದ್ದು ಮಾತಿದು. ಇದನ್ನ ಮಾತು ಪವಿತ್ರ ಗ್ರಂಥ ಕುರಾನ್ನಲ್ಲಿ ಕೂಡ ಅಲ್ಲಾನೇ ಹೇಳಿದ್ದಾನೆ. ಅಲ್ಲ ಹೇಳ್ತಾನೆ, ವಲ್ ಇನ್ನಲ್ ಇನ್ಸಾನ್ ಲಫೀ ಖುಸ್ರ್ ಅರ್ ರೆಹಮಾನು ಅಲ್ಲಮಲ್ ಕುರಾನ್ ಖಲಖಲ್ ಇನ್ಸಾನ್ ಅಲ್ಲಮಹುಲ್ ಬಯಾನ್. ಅಂದ್ರೆ ಮುಸಲ್ಮಾನ್ರಿ, ನೀವು ಕುರಾನ್ ಓದ್ತಿರಲ್ಲ, ಕುರಾನ್ ಓದ್ಕೊಂಡು ಮುಸಲ್ಮಾನರು ಮೌಲ್ಯಗಳಾಗಕ್ಕಿಂತ ಮೊದಲ ನೀವು ಮನುಷ್ಯನಾಗ್ರಿ, ನೀವು ಮಾನವರಾಗ್ರಿ ಅಂತ ಹೇಳ್ಕೊಡಕತ್ತಾರ. ತುಂಬ ಇನ್ಸಾನ್ ಬನು ಅಂತ ಹೇಳ್ಕೊಡಕತ್ತಾರ. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಕಾಲಮಾನದಲ್ಲಿ ಅಶಾಂತತೆ ಹೆಚ್ಚಾಗಿದ್ದಕ್ಕೆ ನಮ್ಮ ಏನದ ಆತ್ಮ ಸಹೋದರಾದಂಥ ಸರ್ವರಿಗೆ ಗುರುಗಳಾದಂಥ ದಾಸೋರತ್ನ ಚಕ್ರವರ್ತಿ ದಾನೇಶ್ವರು ವಿಶ್ವಶಾಂತಿಗಾಗಿ ಸರ್ವಧರ್ಮ ಸ್ಥಳ ಇಟ್ಟಿದಾರಲ್ಲ. ಇವತ್ತಿನ ಕಾಲಮಾನದಾಗ 101 ಕುಲ ಆಗಲಿ ಅಥವಾ ವಿಶೇಷವಾಗಿ ಹಿಂದೂ ಮುಸ್ಲಿಮರಲ್ಲಿ ಶಾಶ್ವತವಾದ ಒಂದು ಶಾಂತಿ ಭಾವೈಕ್ಯತೆ ಮೂಡಬೇಕಾದ್ರೆ ಇಂಥ ಮಹಾಧರ್ಮ ಸಂಗಮದ ಸಭೆಯ ಅವಶ್ಯಕತೆ ಇದೆ. ಇಂಥ ಧರ್ಮ ಸಭೆಗಳಿಂದನೇ ನಮ್ಮಲ್ಲಿ ಶಾಂತಿ ಆಗ್ತದೆ. ಅದಕ್ಕೆ ಅಣ್ಣ ಬಸವನು ಹೇಳಿಕೊಟ್ಟಿದ್ರಲ್ಲ, ಏನಂದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ದಯವಿಲ್ಲದ ಧರ್ಮದಾವದಯ್ಯ, ದಯವೇ ಧರ್ಮದ ಮೂಲವಯ ಅಂತ ಹೇಳ್ಕೊಟ್ರಲ್ಲ. ಅದಕ್ಕೆ ಧರ್ಮ ಎಂಬುದೊಂದು ಇದು ವಿಶೇಷ ಬಹಳ ಮಹತ್ವದ ಶಬ್ದದ. ಅದಕ್ಕೆ ನಾವು ಎಲ್ಲರೂ ಕೂಡಿ ನಮ್ಮ ಶ್ರೀಗಳು ಇಲ್ಲಿ ಕುಂತಿದ್ದಾರೆ, ಇಲ್ಲಿ ನಮ್ಮ ಈ ಸಭೆಯಲ್ಲಿ ಕುಂತಿದ್ದಾರೆ. ನಾವೆಲ್ಲರೂ ನಮ್ಮ ಕೆಲಸ ಏನಂತಂದ್ರೆ, ನಮ್ಮ ಕರ್ತವ್ಯ ಏನು, ನಮ್ಮ ಉದ್ದೇಶ ಏನಂತಂದ್ರೆ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು 101 ಕುಲದವರಿಗೆ ಎಂಥ ಜನರಿದ್ದರವರು ಹೇಳ್ತಾರೆ, ಕುಲವೇನು ಛಲವೇನು ಹಲವ ಮಾತುಗಳೇನು, ಕುಲವೇನು ಛಲವೇನು ಹಲವ ಮಾತುಗಳೇನು, ಮಲಹರಣ ಶರಣನಿಗೆ ಕುಲ ಉಂಟೆ ಜಗದಿ, ಹೊಲಸ ತಿನ್ನುವನ ಹೊಲಿಯನಲ್ಲ, ಲೋಕದೊಳು ಪದರ ಮಾಡುವನೇ ಹೊಲಿಯ ಅಂತ ಹೇಳಿದ್ರು ಶರಣರು.
ಮುತ್ತು ಚಿಪ್ಪಿನ ಒಳಗೆ ಪುಟ್ಟುವುದು, ರತ್ನ ಪಾಷಾಣದೊಳಗೆ ಹುಟ್ಟುವುದು, ಉತ್ತಮ ಶರಣರೆಲ್ಲ ಹೊಲೆಯಲ್ಲಿ ಜನಿಸ ಮೇಲೆ ನನ್ನ ಕುಲ ನಿನ್ನ ಕುಲ ಹೆಚ್ಚನ್ನುವುದೇ ಬಸವಯ್ಯ. ಮಧುರ ಕೀಟಕದ ಹುಳ್ಳ ಮಾಂಸದೊಳಗಿನ ಕ್ಷೀರ ಮಲಹರಣ ಶರಣನಿಗೆ ಕುಲುಂಟೆ ಜಗದಿ ಇಲ್ಲ. ಸರ್ವಜ್ಞಮೂರ್ತಿ ಹೇಳ್ತಾರ, ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ ದೇವ ನುಡಿದಾತನೇ ಜಾತಿ ಸರ್ವಜ್ಞ. ಇನ್ನೊಂದು ಸಲ ಹೇಳ್ಕೊಂತ ನಾನು ಇದೊಂದು ಧಾರಾಳವಾಗಿ ಹೇಳ್ತೀನಿ. ಈ ಸಭೆ ಇಂಥ ಸಭೆ ಯಾವ ಶ್ರೀಗಳು ಆಯೋಜಿತ ಮಾಡಿದ್ದಾರೆ, ನಾವೆಲ್ಲರೂ ಕೂಡಿ ಆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವ್ರಿಗೆ ಹೇಗೇನದ ಪರಸ್ಪರದಲ್ಲಿ ಅಸ್ಪೃಶ್ಯತೆ ಖಂಡನ ಮಾಡಿ ಜಾತಾತೀತ ಪ್ರಶ್ನೆಯನ್ನು ತೆಗೆದು ಹಾಕಿ ಯಾವ ರೀತಿ ಶಾಂತಿ ಭಾವಕತೆ ಮಾಡಾರಲ್ಲ, ಆ ಇತಿಹಾಸವನ್ನು ನಾವು ಜಗತ್ತಿನ ಮುಂದೆ ಜನರಲ್ಲಿ ತಗೊಂಡು ಬರಬೇಕಾದ್ರೆ ಇಂಥ ಶ್ರೀಗಳ ಜೊತೆಯಲ್ಲಿ ನಾವು ಆಗಬೇಕು, ಇಂಥ ಸತ್ಸಂಗದಲ್ಲಿ ಕೂಡಬೇಕು, ಅವರ ಒಂದು ಸಾನ್ನಿಧ್ಯದಲ್ಲಿ ನಾವು ಬರಬೇಕು, ಅವ್ರ ಉಪದೇಶವನ್ನು ಕೇಳಬೇಕು ಅಂಥೇಳಿ ನಾನು ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ವಾಖಿರ್ ದಾವಾನು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಮಸ್ಕಾರ.